ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನ್ನಭಾಗ್ಯ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ಇದೆ. ಅದರಲ್ಲೂ ಕೂಡ ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅನ್ನಭಾಗ್ಯ ಯೋಜನೆ ಮೊದಲು ಹೇಳ್ಬಿಟ್ಟು ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಈಗ ಒಂದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಈಗ ಮತ್ತೆ ಬೆಳಗ್ಗೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ. ಸುಮಾರು ನೋಡಿ 60%ಗಿಂತ ಹೆಚ್ಚು ಜನರಿಗೆ ಬಿಡುಗಡೆ ಆಗಿರುವ ಮಾಹಿತಿ ಕಂಡು ಬರ್ತಾ ಇದೆ. ಅಂದರೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆದಷ್ಟು ಸ್ಪೀಡಾಗಿ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗದೇ ಇರ್ಬೋದು. ಬಟ್ ಆದರೆ ಕಂಪ್ಲೀಟ್ ಡೀಟೇಲಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ದಿನನಿತ್ಯ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾನೇ ಇದ್ದೀನಿ. ಈಗ ಮೊದಲನೇದಾಗಿ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಶುರುವಾಗಿದೆ ಅಂತ ನೋಡೋದಕ್ಕೆ ಹೋದರೆ ಸಾಕಷ್ಟು ಜಿಲ್ಲೆಗಳಿಂದ ಮೊದಲು ಶುರುವಾಗಿದ್ದು ಮತ್ತು ಆಮೇಲೆ ಯಾವ್ಯಾವ ಜಿಲ್ಲೆ ತದನಂತರ ಬಿಡುಗಡೆ ಶುರುವಾಗಿದೆ ಅಂತ ನೋಡೋದಕ್ಕೆ ಹೋದರೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀನಿ, ಓಕೆನಾ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ. ಮೊದಲನೇದಾಗಿ ನಾನು ಫಸ್ಟು ಬಿಡುಗಡೆ ಆಗಿದ್ದೆ ದಾವಣಗೆರೆ ಜಿಲ್ಲೆಯವರು ಪ್ರೂಫನ್ನು ಕೂಡ ಕಳಿಸಿದರು. ಆಗಸ್ಟ್ ತಿಂಗಳ ಅನ್ನಭಾಗ್ಯ ಹಣನೇ ಬಿಡುಗಡೆ ಆಗಿರೋದು. DBT ಕರ್ನಾಟಕ ಆ್ಯಪ್ನಲ್ಲೂ ಕೂಡ ಪ್ರೂಫ್ ಕಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ. ಅನ್ನಭಾಗ್ಯ ಯೋಜನೆ ಆಗಸ್ಟ್ ತಿಂಗಳ ಹಣ ದಾವಣಗೆರೆ ಜಿಲ್ಲೆಗೆ ಜಮಾ ಆಯಿತು. ಆಮೇಲೆ ಮಂಡ್ಯ ಜಿಲ್ಲೆ ಜಮಾ ಆಯಿತು, ತುಮಕೂರು ಜಿಲ್ಲೆ ಜಮಾ ಆಯಿತು, ಚಿತ್ರದುರ್ಗ ಜಿಲ್ಲೆ ಜಮಾ ಶುರುವಾಗಿದೆ, ಓಕೆನಾ. ಈಗ ಚಿತ್ರದುರ್ಗ ಜಿಲ್ಲೆ ಜಮಾ ಶುರುವಾಗಿದೆ ಅಂದ ತಕ್ಷಣ ಅಲ್ಲಿರೋ ಎಲ್ಲರಿಗೂ ಜಮಾ ಆಗಿದೆ ಅಂತ ಅರ್ಥ ಅಲ್ಲ. ಆ ಜಿಲ್ಲೆಯಿಂದ ಬಿಡುಗಡೆ ಆಗಲಿಕ್ಕೆ ನಾನು ಯಾವ್ಯಾವ ಜಿಲ್ಲೆ ಹೇಳ್ತಾ ಇದ್ದೀನಿ ಆ ಜಿಲ್ಲೆಯವರ ಕಮೆಂಟ್ಗಳು ರಿಪೀಟ್ ಬೇರೆಯವರು ಕಮೆಂಟ್ ಬರ್ತಾ ಇರೋದ್ರಿಂದ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ. ಹಾಗಾಗಿ ದಾವಣಗೆರೆ, ಮಂಡ್ಯ, ತುಮಕೂರು, ಚಿತ್ರದುರ್ಗ, ಹಾವೇರಿ, ಶಿವಮೊಗ್ಗ, ಕೊಡಗು, ಬೆಂಗಳೂರು ನಾರ್ತು, ಬೆಂಗಳೂರು ಸೌತು, ಬೆಂಗಳೂರು ರೂರಲ್ಲು, ಆಮೇಲೆ ಬೆಂಗಳೂರು ಸಿಟಿ, ಓಕೆನಾ. ಬೆಂಗಳೂರಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಿಡುಗಡೆ ಆಗಿದೆ. ಧಾರವಾಡ, ದಕ್ಷಿಣ ಕನ್ನಡ, ಹಾಸನ, ಓಕೆನಾ. ಇಷ್ಟು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಅನ್ನಭಾಗ್ಯ ಯೋಜನೆಯ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆರಂಭಗೊಂಡಿದೆ. ಈ ನಾನೇನು ಹೇಳಿದ್ದೀನಲ್ಲ ಆ ಜಿಲ್ಲೆಗಳನ್ನು ಹೊರತುಪಡಿಸಿ ನಿಮಗೆ ಯಾವುದಾದ್ರು ಜಿಲ್ಲೆಗಳು ಬೇರೆ ಜಿಲ್ಲೆಯವರು ಇದ್ದು ನಿಮಗೆ ಅನ್ನಭಾಗ್ಯ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಆಮೇಲೆ ಈಗ ನೀವೇನಾದರೂ DBT ಸ್ಟೇಟಸ್ ಚೆಕ್ ಮಾಡಬೇಕು ಅಂತಂದರೆ ನೀವು ಜಸ್ಟ್ ನಿಮಗೆ ಆಹಾರ ವೆಬ್ಸೈಟನ್ನು ಓಪನ್ ಮಾಡಿ ಇಲ್ಲಿ ನಿಮಗೆ ಈ ಸ್ಥಿತಿ ಕೆಳಗಡೆ DBT ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನೀವು ಗಮನಿಸ್ತಾ ಇರ್ಬೋದು, ನಿಮಗೆ ಇಲ್ಲಿ ಡೀಟೇಲ್ ಅಕೌಂಟಿಗೆ ಡೆಪಾಸಿಟ್ ಆಗಿರೋ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತೋರಿಸದೇ ಇರ್ಬೋದು. ಬಟ್ ಆದರೆ ನೀವು ಜುಲೈವರೆಗೂ ಕೂಡ DBT ಸ್ಟೇಟಸ್ ತೋರಿಸ್ತಾ ಇದೆ. ಇದರಲ್ಲಿ ನೀವು ಜುಲೈ ಸೆಲೆಕ್ಟ್ ಮಾಡಿ ಅಥವಾ ಜೂನ್ ಸೆಲೆಕ್ಟ್ ಮಾಡಿ ಕೊಟ್ಟಾಗ ನಿಮಗೆ ಇಲ್ಲಿ ಎಲಿಜಿಬಿಲಿಟಿ ನಿಮಗೆ ನಿಮ್ಮ ಕಾರ್ಡು ಈಗ ಎಷ್ಟು ಜನ ಇದ್ದೀರಾ ಇಂಟು 34 ರೂಪಾಯಿ ಹಾಗೆ ನಗದು ಪಾವತಿಗೆ ಅರ್ಹವಾಗಿದೆ ಅಂತ ಬರಬೇಕು, ಓಕೆನಾ. ಈ ನಗದು ಪಾವತಿಗೆ ಅರ್ಹವಾಗಿದೆ ಅಂತ ಬರಬೇಕು. ಇಲ್ಲಿ ನಿಮಗೆ ಆಧಾರ್ ಅಥೆಂಟಿಕೇಷನ್ ಚೆಕ್ ಮತ್ತು NPCI ಚೆಕ್ ಅಂತ ಬರಬೇಕು, ಅಷ್ಟೇ ಬರಬೇಕು. ಎಲ್ಲಿ ಆಧಾರ್ ಅಥೆಂಟಿಕೇಷನ್ ಫೇಲ್ಡ್, NPCI ಚೆಕ್ ಫೇಲ್ಡ್ ಅಂತ ಅಂದರೆ NPCI ಚೆಕ್ ಫೇಲ್ಡ್ ಅಂದರೆ ಆಧಾರ್ ಸೀಡಿಂಗ್ ಯಾವ ಬ್ಯಾಂಕ್ ಅಕೌಂಟಿಗೆ ಕೊಟ್ಟಿದ್ದೀರಾ ಅಲ್ಲಿ ಆಧಾರ್ ಸೀಡಿಂಗ್ ಕರೆಕ್ಟಾಗಿ ಆಗಿಲ್ಲ ಅಂಥೇಳಿ ಆಧಾರ್ ಸೀಡಿಂಗನ್ನು ನೀವು ಬದಲಾವಣೆ ಮಾಡಬೇಕಾಗತ್ತೆ. NPCI ಚೆಕ್ ಅಂತ ಬಂದರೆ, ಓಕೆನಾ. ಆಧಾರ್ ಅಥೆಂಟಿಕೇಷನ್ ಚೆಕ್ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನೋ ಸಮಸ್ಯೆ ಇದೆ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ದೇ ಇರ್ಬೋದು ಅಥವಾ 10 ವರ್ಷದ ಹಳೆಯ ಆಧಾರ್ ಕಾರ್ಡನ್ನು ನೀವು ಹಾಗೆ ಇಟ್ಕೊಂಡಿರ್ಬೋದು. ಆ ರೀತಿ ಆದಾಗಲೂ ಕೂಡ ನಿಮಗೆ ಆಧಾರ್ ಅಥೆಂಟಿಕೇಷನ್ ಚೆಕ್ ಅಂತ ಬರುತ್ತೆ, ಓಕೆನಾ. ಇದಕ್ಕೆ ಸಂಬಂಧಪಟ್ಟಾಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ನೀವು NPCI ಚೆಕ್ ವಿಡಿಯೋ ಬೈ ದುಷ್ಯಂತ್ ಯೂಸ್ಫುಲ್ ಇನ್ಫೋ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಇಮಿಡಿಯೇಟಾಗಿ ವಿಡಿಯೋ ಸಿಗುತ್ತೆ. ನೀವು ಹೋಗಿ ಡೀಟೇಲ್ ಇನ್ಫಾರ್ಮೇಷನ್ ನೋಡ್ಕೋಬೋದು. ಆಧಾರ್ ಅಥೆಂಟಿಕೇಷನ್ ಚೆಕ್ ಬೈ ದುಷ್ಯಂತ್ ಯೂಸ್ಫುಲ್ ಇನ್ಫೋ ಅಂತ ಹೇಳಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸಿದ್ದೀನಿ ಏನೇನು ಮಾಡಬೇಕು ಅಂಥೇಳಿ. ನೀವು ಆ ನಿಯಮವನ್ನು ಫಾಲೋ ಮಾಡಬೇಕಾಗತ್ತೆ. ಯಾಕೆಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪದೇ ರಿಪೀಟ್ ಕಮೆಂಟ್ಗಳು ಬರ್ತಾ ಇದೆ, ಓಕೆನಾ. ಇನ್ನು ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ CM ಸಿದ್ದರಾಮಯ್ಯನವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಈಗ ಆ ರೇಷನ್ ಕಾರ್ಡ್ ಪರಿಷ್ಕರಣೆ ಮಾಡುವ ಒಂದು ಬರದಲ್ಲಿ ಅಧಿಕಾರಿಗಳು ಕೆಲವೊಂದು ಸ್ವಲ್ಪ ಜನರ
ಅರ್ಹ ಫಲಾನುಭವಿಗಳ ರೇಷನ್ ಕಾರ್ಡ್ ಕೂಡ ರದ್ದಾಗಿರುವುದು ಕಂಡುಬಂದಿದೆ. ಹಾಗಾಗಿ CM ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಅರ್ಹ ಫಲಾನುಭವಿಗಳ ರೇಷನ್ ಕಾರ್ಡನ್ನು ರದ್ದು ಮಾಡಿಕೊಡೋದು. ನೀವು ಯಾರು ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದ್ದಾರೆ ಅಂಥವರ ಕಾರ್ಡನ್ನು ಮಾತ್ರ ರದ್ದು ಮಾಡಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ದಾರೆ. ಯಾವ ಅಧಿಕಾರಿ ಅರ್ಹ ಫಲಾನುಭವಿಗಳ ಕಾರ್ಡನ್ನು ರದ್ದು ಮಾಡ್ತೀರಾ ಅಂಥವರನ್ನು ಸಸ್ಪೆಂಡ್ ಮಾಡಲಾಗುವುದು ಅಂತ ಹೇಳಿ ಕೂಡ ಖಡಕ್ಕಾಗಿ CM ಸಿದ್ದರಾಮಯ್ಯನವರು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಆಮೇಲೆ ಹಾಗಾಗಿ ಮತ್ತೆ ಈಗ ಪರಿಷ್ಕರಣೆ ಇನ್ನೂ 10-15 ದಿನ ನಡೆಯುತ್ತೆ. ಯಾರು ಗೌರ್ಮೆಂಟ್ ಜಾಬು ಮತ್ತು ಇನ್ಕಮ್ ಟ್ಯಾಕ್ಸು GST ಈ 3 ವಿಷಯಗಳನ್ನು ಹೊರತುಪಡಿಸಿ ಯಾರೇ ಅರ್ಹ ಫಲಾನುಭವಿಗಳಿದ್ದರೂ ಸಹ ಅವರ ರೇಷನ್ ಕಾರ್ಡನ್ನು ಆದಷ್ಟು ಬೇಗ ಅವರ BPL ಕಾರ್ಡನ್ನು ಅವರಿಗೆ ಹಿಂದಿರುಗಿಸಬೇಕು, ಯಾವುದೇ ರೀತಿ ಪ್ರಾಬ್ಲಮ್ ಮಾಡಬಾರ್ದು ಅಂತ ಹೇಳಿ CM ಸಿದ್ದರಾಮಯ್ಯನವರು ಖಡಕ್ ವಾರ್ನಿಂಗನ್ನು ನಿನ್ನೆ ಕೊಟ್ಟಿದ್ದಾರೆ. ಇದನ್ನೇ BJPಯವರು ಬಂಡವಾಳ ಮಾಡಿಕೊಂಡು BPL ಕಾರ್ಡನ್ನು ಕಾಂಗ್ರೆಸ್ ಸರ್ಕಾರ ಅರ್ಹ ಫಲಾನುಭವಿಗಳ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಕಷ್ಟ ಆಗಿ ಹಣದ ಕೊರತೆಯಾಗಿ ರದ್ದು ಮಾಡ್ತಾ ಇದ್ದಾರೆ. BPL ಕಾರ್ಡ್ಗಳನ್ನು ಬೇಕು ಅಂತ ರದ್ದು ಮಾಡ್ತಾ ಇದ್ದಾರೆ ಅಂಥೇಳಿ BJPಯವರು ಇದ್ರ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ CM ಸಿದ್ದರಾಮಯ್ಯನವರು ಇದನ್ನು ಚಳಿಗಾಲ ಅಧಿವೇಶನದಲ್ಲೂ ಕೂಡ ಇದನ್ನೇ ಇಟ್ಕೊತಾರೆ ಅಂಥೇಳಿ ಈಗ ಖಡಕ್ ವಾರ್ನಿಂಗ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅರ್ಹ ಫಲಾನುಭವಿಗಳ BPL ಕಾರ್ಡು ಕ್ಯಾನ್ಸಲ್ ಆಗಬಾರ್ದು. ಇನ್ ಕೇಸ್ ಏನಾದರೂ ಕ್ಯಾನ್ಸಲ್ ಆಗಿದ್ದರೆ ಇಮ್ಮಿಡಿಯೇಟಾಗಿ ಅಂಥ ಕಾರ್ಡ್ಗಳನ್ನು ಮತ್ತೆ ರಿವೆರಿಫಿಕೇಷನ್ ಮಾಡಿ ಅವರಿಗೆ ಕಾರ್ಡ್ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂಥೇಳಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಈಗ ಯಾವುದೇ ಕಾರ್ಡು ಕ್ಯಾನ್ಸಲ್ ಆಗಲ್ಲ. KH ಮುನಿಯಪ್ಪ ಅವರು ಲಾಸ್ಟ್ ವೀಕ್ ಹೇಳಿದರು, ಯಾವುದೇ ಕಾರ್ಡನ್ನು ನಾವು ಕ್ಯಾನ್ಸಲ್ ಮಾಡ್ತಾ ಇಲ್ಲ, ಅರ್ಹತೆ ಇಲ್ಲದವರಿಗೆ BPL ಕಾರ್ಡನ್ನು ಅವರ APL ಕಾರ್ಡಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ, APL ಕಾರ್ಡಿಗೂ ಕೆಲವೊಂದು ಸೌಲಭ್ಯಗಳನ್ನು ಮಾಡಿಕೊಡ್ತಾ ಇದ್ದೀವಿ ಅಂಥೇಳಿ ಅವರಿಗೂ ಅಕ್ಕಿ ಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಸಬ್ಸಿಡಿ ಕೊಟ್ಟು ಅವರಿಗೆ ಅಕ್ಕಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರು. ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ನೋಡೋದಕ್ಕೆ ಹೋದರೆ, ಗೃಹಲಕ್ಷ್ಮಿ ಯೋಜನೆ ಈಗ ಆಲ್ರೆಡಿ ನಿಮಗೆ ಆಗಸ್ಟ್ ತಿಂಗಳ ಹಣ ಇನ್ನೂ ಒಂದು 5% ಜನರಿಗೆ ಬಿಡುಗಡೆ ಆಗೋದು ಬಾಕಿ ಇದೆ. ಇನ್ನು ಸೆಪ್ಟೆಂಬರ್ ಅಂದರೆ ಈಗ 14ನೇ ಕಂತು ಇನ್ನೂ ಕೂಡ ಒಂದು 5% ಜನರಿಗೆ ಬರೋದು ಬಾಕಿ ಇದೆ. ಇನ್ನು 15ನೇ ಕಂತು ಬಗ್ಗೆ ಹೇಳೋದಕ್ಕೆ ಹೋದರೆ, ಈಗ ಯಾರ್ಯಾರ ಕಾರ್ಡು ಕ್ಯಾನ್ಸಲ್ ಆಗಿದೆ ಅವರಿಗೂ ನೀವು ಗೃಹಲಕ್ಷ್ಮಿ ಹಣ ಕೊಡ್ತೀರಾ, ಅಥವಾ BPLನಿಂದ APLಗೆ ಕನ್ವರ್ಟ್ ಆಗಿದಾರಲ್ಲ ಅವರಿಗೂ ಸಹ ಗೃಹಲಕ್ಷ್ಮಿ ಹಣ ಕೊಡ್ತೀರಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಮಾಧ್ಯಮದವರು. ಕೇಳಿದಾಗ ಅವರು ನೋಡಿ, ನಮ್ಮದು ಇರೋದು ಒಂದೇ ರೂಲ್ಸು, ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ, ಯಾರು GST ಪೇಯರ್ ಆಗಿದ್ದಾರೆ ಅಂಥವ್ರನ್ನ ಹೊರತುಪಡಿಸಿ ಮತ್ತಾರ್ಯಾರು BPL ಕಾರ್ಡಿಂದ APLಗೆ ವರ್ಗಾವಣೆ ಆಗಿದ್ದಾರೆ, BPL ಕಾರ್ಡಿಂದ APLಗೆ ವರ್ಗಾವಣೆ ಆಗಿರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೂ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡ್ತೀವಿ. 15ನೇ ಕಂತಲ್ಲೂ ಕೂಡ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಒಂದು ಸರಿ ಒಂದು ಕಾರ್ಡನ್ನು ಕ್ಯಾನ್ಸಲ್ ಮಾಡಿ ಇನ್ನೊಂದು ಸೆಗ್ಮೆಂಟಿಗೆ ಚೇಂಜ್ ಮಾಡಿದಾಗ, ಓಕೆನಾ, BPL ಸೆಗ್ಮೆಂಟಿಂದ APL ಸೆಗ್ಮೆಂಟಿಗೆ ಚೇಂಜ್ ಮಾಡಿದಾಗ ಅಲ್ಲಿ ಮತ್ತೆ ಗೃಹಲಕ್ಷ್ಮಿ ಹಣ ಬರಲಿಕ್ಕೆ ಏನಾದರೂ ತಡ ಆಗುತ್ತಾ, ಲೇಟ್ ಆಗುತ್ತಾ, ಮತ್ತು ಈಗ 15ನೇ ಕಂತು ಬರೋದೇ ಇಲ್ವಾ, 14 ಬಂದಿದೆ, 14ವರೆಗೂ ಅವ್ರಿಗೆ ಬಂದಿದೆ ಅಂತ ಇಟ್ಕೊಳ್ಳಿ, ಅವ್ರದ್ದೇನೋ ಪ್ರಾಬ್ಲಮ್ ಆಗಿ ಈಗ ಆದಾಯ ಜಾಸ್ತಿ ಬರ್ತಾ ಇದೆ ಅಂಥೇಳಿ APLಗೆ ಕನ್ವರ್ಟ್ ಮಾಡಿಬಿಟ್ರು. ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ ನೋಡೋದಕ್ಕೆ ಹೋದರೆ, ಅಂಥವರಿಗೆ ನಾವು ಇನ್ಕಮ್ ಟ್ಯಾಕ್ಸ್ ಅವರು ಪೇಯರ್ ಅಲ್ಲ, GST ಪೇಯರ್ ಅಲ್ಲ ಅಂತಂದರೆ ಖಂಡಿತವಾಗ್ಲೂ ನಾವು ಅವರಿಗೆ ಕೊಡ್ತೀವಿ ಅಂಥೇಳಿ ರಿವೆರಿಫಿಕೇಷನ್ ಮಾಡಿ APLಗೆ ಕನ್ವರ್ಟ್ ಆಗಿದ್ದರೂ ಕೊಡ್ತೀವಿ. ಅವ್ರು ನಿಜವಾಗ್ಲೂ BPLಗೆ ಅರ್ಹತೆ ಇದ್ದರೆ ಅವರಿಗೆ BPLನ್ನೇ ಮತ್ತೆ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈಗ ಸರ್ಕಾರದಿಂದ CM ಸಿದ್ದರಾಮಯ್ಯನವರು ಸ್ಪಷ್ಟನೆ ಮಾಡಿದ್ದಾರೆ. APLಗೆ ಕನ್ವರ್ಟ್ ಆದರೆ ಅವರು ಗೃಹಲಕ್ಷ್ಮಿ ಹಣ ಕೂಡ ಕೊಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ. ಏನು ಮಾಹಿತಿ ಕೊಟ್ಟಿದ್ದಾರೆ ಅದೆಲ್ಲ ಪ್ರೂಫ್ ವಿಡಿಯೋನ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ. ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ಮಿಸ್ ಮಾಡದೆ ಪ್ರೂಫ್ ವಿಡಿಯೋನ ನೋಡಿ. ಕಳೆದ ಕೆಲವು ವಿಡಿಯೋಗಳನ್ನು ಕೂಡ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೇನೆ. ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡುವಂಥ ಯಾವುದೇ ವಿಡಿಯೋಗಳು ನಿಮಗೆ ಲಭ್ಯತೆ ಇಲ್ಲ, ಸಿಗಲಿಲ್ಲ, ನೋಟಿಫಿಕೇಷನ್ ಬರಲಿಲ್ಲ ಅಂದರೂ ಕೂಡ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಗಿದ್ದರೆ ಅಲ್ಲಿ ನಾವು ವಿಡಿಯೋ ಮಾಡಿದ ನಂತರ ಕೂಡ ಅಲ್ಲಿಗೆ ಪೋಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ, ಓಕೆನಾ. ಹಾಗಾಗಿ ನಿಮಗೆ ಈಗ ಆಲ್ರೆಡಿ ಯಾವ್ಯಾವ ಜಿಲ್ಲೆಗೆ ಅನ್ನಭಾಗ್ಯ ಹಣ ಶುರುವಾಗಿದೆ, ಅದರ ಜೊತೆಯಲ್ಲಿ ನಿಮಗೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಏನು ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ವಿತ್ ಪ್ರೂಫ್ ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಕೂಡ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.